ಅಸಂಬದ್ಧ ಹೇಳಿಕೆ ನೀಡುವುದರಲ್ಲಿ ಬಿಜೆಪಿಗರೇ ಮೇಲುಗೈ. ಬಿಜೆಪಿ ನಾಯಕರ ಅಸಂಬದ್ಧ ಹೇಳಿಕೆಗಳು ಇಲ್ಲಿವೆ ನೋಡಿ. ಮೂಢನಂಬಿಕೆಯ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡುತ್ತಿರುವ ಬಿಜೆಪಿಯ ನಾಯಕರು, ಸೂರ್ಯನಿಗೆ ಈರುಳ್ಳಿ ತೋರಿಸುತ್ತಿರುವ ಬಿಜೆಪಿಗರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಯ ವಿಷಯದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಸರ್ಕಾರದ ಆದ್ಯತೆಯಾಗಿರಬೇಕು. ಆದರೆ ರಾಜಕೀಯ ನಾಯಕರು ಸಾರ್ವಜನಿಕ ವೇದಿಕೆಗಳಲ್ಲಿ ನೀಡುವ ಬೇಕಾಬಿಟ್ಟಿ ಹೇಳಿಕೆಗಳು ವೈಜ್ಞಾನಿಕ ಸತ್ಯಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆ ಅಥವಾ ಅಸಂಬದ್ಧ ತರ್ಕಗಳನ್ನು ಅವಲಂಬಿಸಿದೆ. ಇವರ ಹೇಳಿಕೆಗಳು ಜನಸಾಮಾನ್ಯರ ಮೇಲೆ ದೊಡ್ಡ ಪ್ರಭಾವ ಬೀರ್ತವೆ. ವಿಜ್ಞಾನ ಮತ್ತು ತರ್ಕಕ್ಕೆ ದೂರವಾದ ಹೇಳಿಕೆಗಳನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ನೀಡಿದಾಗ ಅದು ವ್ಯಾಪಕ ಟೀಕೆಗೂ ಗುರಿಯಾಗ್ತದೆ. ಹೌದು, ದೇಶದ ವಿವಿಧ ಭಾಗಗಳಲ್ಲಿ ಈ ಬಾರಿ ಬೇಸಿಗೆಯ ಝಳ ಹೆಚ್ಚಿದೆ. ಬಿಸಿಲಿನ ಬೇಗೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಈ ತೀವ್ರ ಶಾಖದ ಮಧ್ಯೆ ಬಿಜೆಪಿಯ ಕೇಂದ್ರ ಸಚಿವ ನೀಡಿದ ಹೇಳಿಕೆ ನಗೆಪಾಟಲಿಗೆ ಈಡಾಗಿದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಗೆ 3 ದಿನಗಳು ಭೇಟಿ ನೀಡಿದಾಗ ಶಿವಪುರಿಯ ಪಿಚೋರ್ನಲ್ಲಿ ನೂತನ ತಹಶೀಲ್ದಾರ್ ಕಚೇರಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ಈಗ ಹೆಚ್ಚುತ್ತಿರುವ ತಾಪಮಾನದಿಂದ ರಕ್ಷಣೆಗೆ ಜನರು ತಮ್ಮ ಬಳಿ ಒಂದು ಈರುಳ್ಳಿಯನ್ನು ಇಟ್ಕೊಳ್ಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ. ನಾನು ಯುವಕನಂತೆ ಕಾಣಬಹುದು, ಆದರೆ ನನ್ನ ಮನಸ್ಸು ಹಳೆಯ ಸಂಪ್ರದಾಯ ರೀತಿಯಲ್ಲಿ ಯೋಚನೆ ಮಾಡ್ತದೆ. ನಿಮ್ಮ ಜೇಬಿನಲ್ಲಿ ಒಂದು ಈರುಳ್ಳಿಯನ್ನು ಇಟ್ಕೊಳ್ಳಿ, ನಿಮಗೆ ಬಿಸಿಲಿನಿಂದ ಏನೂ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ನಿಮಗೆ ಈ ಸಲಹೆಯನ್ನು ಬಿಟ್ಟಿಯಾಗಿ ನೀಡ್ತಿಲ್ಲ, ನಾನೂ ಕೂಡ ಅದನ್ನು ಪಾಲಿಸ್ತೇನೆ ಎಂದು ತಮ್ಮ ಕಾರಿನಿಂದ ಈರುಳ್ಳಿಯನ್ನು ತೆಗೆದುಕೊಂಡು ಬಂದು ತೋರಿಸಿದ್ದಾರೆ. ದೇಶದ ಅನೇಕ ಭಾಗಗಳಲ್ಲಿ ತೀವ್ರ ಉಷ್ಣ ಅಲೆ ಎದುರಾಗ್ತಿರುವ ಈ ಸಮಯದಲ್ಲಿ ಸಚಿವರ ಈ ರೀತಿಯ ಹೇಳಿಕೆ ವ್ಯಂಗ್ಯಕ್ಕೆ ಕಾರಣವಾಗಿದೆ. ಆದರೆ ವಾಸ್ತವ ಏನು? ಈರುಳ್ಳಿ ತಿನ್ನುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ, ಆದರೆ ಅದನ್ನು ಜೇಬಿನಲ್ಲಿ ಇಟ್ಕೊಳ್ಳೋದ್ರಿಂದ ದೇಹದ ತಾಪಮಾನ ಕಡಿಮೆ ಆಗ್ತದೆ ಅಥವಾ ಬಿಸಿಲಿನ ಶಾಖದಿಂದ ರಕ್ಷಣೆ ಸಿಗ್ತದೆ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಇದು ಕೇವಲ ಒಂದು ಹಳೆಯ ಹಳ್ಳಿಗಾಡಿನ ನಂಬಿಕೆಯಷ್ಟೇ ಹೊರತು ವೈದ್ಯಕೀಯ ಪರಿಹಾರವಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಈ ರೀತಿ ಹೇಳಿಕೆ ನೀಡುತ್ತಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದಿನಿಂದಲೂ ಹಲವಾರು ಬಿಜೆಪಿ ನಾಯಕರು ಈ ರೀತಿಯ ಅಸಂಬದ್ಧ ಹೇಳಿಕೆಗಳನ್ನು ನೀಡುವುದರಲ್ಲಿ ಎತ್ತಿದ ಕೈ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೋನಾ ಸಮಯದಲ್ಲಿ ಮನೆಯಿಂದ ಹೊರಗೆ ಬಂದು ತಟ್ಟೆಯನ್ನು ಬಾರಿಸಿ ಕರೋನಾ ಓಡಿಸಿ ಎಂಬ ಕರೆಯನ್ನು ನೀಡಿದರು. ಮೋದಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಬಿಜೆಪಿ ನಾಯಕರು ಗೋ ಕರೋನಾ ಎಂದು ತಟ್ಟೆ ಬಾರಿಸುತ್ತಾ ಬೀದಿ ಬೀದಿ ಸುತ್ತಿದರು. ತಟ್ಟೆ ಬಾರಿಸುವುದರಿಂದ ಉಂಟಾಗುವ ಕಂಪನಕ್ಕೆ ವೈರಸ್ ಸಾಯುತ್ತದೆ ಎಂಬ ಅವೈಜ್ಞಾನಿಕ ವಾದಗಳನ್ನು ಹರಡಿದರು. ಬಿಜೆಪಿ ಪಕ್ಷದ ಮಾಜಿ ಸಂಸದೆ ಹಾಗೂ 2008ರ ಮಾಲೇಗಾಂವ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ಞಾ ಸಿಂಗ್ ಠಾಕೂರ್ ಗೋಮೂತ್ರ ಕುಡಿಯೋದ್ರಿಂದ ಶ್ವಾಸಕೋಶದ ಸೋಂಕು ದೂರವಾಗ್ತದೆ ಮತ್ತು ಕರೋನಾ ಬರುವುದಿಲ್ಲ ಅಂತ ಹೇಳಿದರು. ಇನ್ನು ಅಸ್ಸಾಂನ ಬಿಜೆಪಿ ನಾಯಕಿ ಸುಮನ್ ಹರಿಪ್ರಿಯಾ ಗೋಮೂತ್ರ ಮತ್ತು ಹಸಿವಿನ ಸಗಣಿ ಮಾರಣಾಂತಿಕ ಕರೋನಾ ವೈರಸ್ಗೆ ಸೂಕ್ತ ಪರಿಹಾರ, ಅಲ್ಲದೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೂ ಸಹ ಹಸುವಿನ ಮೂತ್ರ ಮತ್ತು ಸಗಣಿ ಗುಣಪಡಿಸುತ್ತದೆ ಎಂದು ವಿಧಾನಸಭೆಯಲ್ಲೇ ಹೇಳಿಕೆಯನ್ನು ನೀಡಿದರು. ಇನ್ನು ಮಾಜಿ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ರಮೇಶ್ ಪೋಖ್ರಿಯಾಲ್ ಅವರು ಸಂಸತ್ತಿನಲ್ಲಿ ಮಾತನಾಡುತ್ತಾ, ಜ್ಯೋತಿಷ್ಯವು ವಿಜ್ಞಾನದ ಮುಂದೆ ಅತಿದೊಡ್ಡ ವಿಜ್ಞಾನವಾಗಿದೆ, ವಾಸ್ತವವಾಗಿ ವಿಜ್ಞಾನವು ಜ್ಯೋತಿಷ್ಯದ ಮುಂದೆ ಕಬ್ಜವಾಗಿದೆ ಅಂತ ಹೇಳಿದರು. ಅಣುವಿಜ್ಞಾನವನ್ನು ಭಾರತವು ಲಕ್ಷಾಂತರ ವರ್ಷಗಳ ಹಿಂದೆಯೇ ಕಂಡುಕೊಂಡಿತ್ತು ಅಂತ ಹೇಳಿಕೆ ನೀಡಿದರು. ಇನ್ನು ತ್ರಿಪುರಾದ ಮಾಜಿ ಮುಖ್ಯಮಂತ್ರಿ ಬಿಪ್ಲಬ್ ದೇಬ್ ಅವರು ಭಾರತದಲ್ಲಿ ಮಹಾಭಾರತದ ಕಾಲದಲ್ಲೇ ಇಂಟರ್ನೆಟ್ ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನವಿತ್ತು, ಅದಕ್ಕಾಗಿಯೇ ಸಂಜಯನು ಕುರುಕ್ಷೇತ್ರ ಯುದ್ಧದ ನೇರ ಪ್ರಸಾರವನ್ನು ಧೃತರಾಷ್ಟ್ರನಿಗೆ ವಿವರಿಸಲು ಸಾಧ್ಯವಾಯಿತು ಅಂತ ಹೇಳುವ ಮೂಲಕ ಹಾಸ್ಯಕ್ಕೆ ಈಡಾಗಿದ್ದರು. ಇನ್ನು ಮಾಜಿ ಕೇಂದ್ರ ಸಚಿವ ಸತ್ಯಪಾಲ್ ಸಿಂಗ್ ಅವರು ಡಾರ್ವಿನ್ ಅವರ ವಿಕಾಸವಾದ ಸಿದ್ಧಾಂತವನ್ನೇ ಪ್ರಶ್ನಿಸಿ, ನಮ್ಮ ಪೂರ್ವಜರು ಮಂಗಗಳಿಂದ ಮಾನವರಾಗುವುದನ್ನು ಯಾರೂ ನೋಡಿಲ್ಲ, ಹಾಗಾಗಿ ಇದು ತಪ್ಪು, ಇದನ್ನು ಪಠ್ಯಪುಸ್ತಕಗಳಿಂದ ತೆಗೆದು ಹಾಕಬೇಕು ಅಂತ ಹೇಳಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾಯಕರು ಇಂತಹ ಹೇಳಿಕೆಗಳನ್ನು ನೀಡಿದಾಗ ಅದರ ಪರಿಣಾಮ ಗಂಭೀರವಾಗಿರ್ತದೆ. ಜನಸಾಮಾನ್ಯರು ವೈಜ್ಞಾನಿಕ ಚಿಕಿತ್ಸೆಯ ಬದಲು ಇಂತಹ ಮೂಢನಂಬಿಕೆಯ ವಿಧಾನಗಳನ್ನು ನಂಬಿ ಪ್ರಾಣಾಪಾಯಕ್ಕೆ ಸಿಲುಕುವ ಸಾಧ್ಯತೆಯೂ ಇರ್ತದೆ. ಭಾರತವು ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ ಬೆಳೆಯುತ್ತಿರುವ ದೇಶವಾಗಿದ್ದರೂ ಇಂತಹ ಹೇಳಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆಗೆ ಧಕ್ಕೆಯನ್ನು ತರುತ್ತದೆ. ಸಾರ್ವಜನಿಕ ಸಮಸ್ಯೆಗಳಿಗೆ, ಉದಾಹರಣೆಗೆ ಬಿಸಿಲು ಅಥವಾ ರೋಗಗಳಿಗೆ ನೀತಿ ನಿಯಮಗಳ ಮೂಲಕ ಪರಿಹಾರ ಕಂಡುಕೊಳ್ಳುವ ಬದಲು ಇಂತಹ ಅಸಂಬದ್ಧ ಸಲಹೆ ನೀಡುವುದು ಆಡಳಿತಾತ್ಮಕ ವೈಫಲ್ಯವನ್ನು ಮರೆಮಾಚುವ ತಂತ್ರದಂತೆ ಕಾಣ್ತದೆ. ರಾಜಕೀಯ ನಾಯಕರು ತಮ್ಮ ಮಾತುಗಳಲ್ಲಿ ಕೇವಲ ಭಾವನೆ ಅಥವಾ ಹಳೆಯ ನಂಬಿಕೆಗಳನ್ನು ತುಂಬುವ ಬದಲು ಆಧುನಿಕ ಜಗತ್ತಿನ ವೈಜ್ಞಾನಿಕ ಸತ್ಯಗಳನ್ನು ಅಳವಡಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಈರುಳ್ಳಿ ಸಲಹೆಯು ಇಂತಹ ಅಸಂಬದ್ಧ ಮಾತುಗಳ ಸರಣಿಯಲ್ಲಿ ಮತ್ತೊಂದು ಸೇರ್ಪಡೆಯಷ್ಟೇ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.